ಸಿದ್ದರಾಮಯ್ಯ ಇವತ್ತು ರಿಲ್ಯಾಕ್ಸ್ ಮೂಡ್ ನಲ್ಲಿದ್ರು. ನೇಗಿಲು ಹಿಡಿದು ಉಳುಮೆ ಮಾಡಿದ್ರು. ಕಬ್ಬು ಸವಿದು ಸಂತಸ ಪಟ್ರು. ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯ ಅಂದ್ರೆ ನಮಗೆ ನೆನಪಾಗೋದೇ ಅವರ ಮೊನಚು ಭಾಷಣ. ಆದ್ರೆ ಈಗ ನಾವು ಸಿದ್ದರಾಮಯ್ಯ ಅವರ ಹೊಸ ಗೆಟಪ್ ತೋರಿಸ್ತಿವೆ. ಇದು ಸಿದ್ದರಾಮಯ್ಯ ಅವರ ನ್ಯೂ ಸ್ಟೈಲ್. ನೇಗಿಲ ಹಿಡಿದ ಹೊಲಗಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ. ನೇಗಿಲ ಹಿಡಿದ ಹೊಲಗಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ಹೌದು, ಸಿದ್ದರಾಮಯ್ಯ ಇವತ್ತು ರೈತನ ಗೆಟಪ್ ನಲ್ಲಿ ಕಾಣಿಸ್ಕೊಂಡ್ರು. ನೇಗಿಲು ಹಿಡಿದು ಉಳುಮೆ ಮಾಡಿದ್ರು. ಕಬ್ಬು ಸವಿದು ಸಂಭ್ರಮ ಪಟ್ರು. ಬೆಂಗಳೂರಿನ ಕುರುಬರಹಳ್ಳಿಯಲ್ಲಿ ನಡೆದ ಸುಗ್ಗಿ ಸಂಭ್ರಮ ಅನ್ನೋ ವಿಶೇಷ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಪಾಲ್ಗೊಂಡು ಕೆಲ ಹೊತ್ತು ರೈತನಾಗಿದ್ರು. ಕಾರ್ಪೊರೇಟರ್ ಶಿವರಾಜ್ ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರು ಭಾಗವಹಿಸಿದ್ರು. ಪ್ಯಾಟೆ ಮಂದಿಗೆ ಹಳ್ಳಿ ಸೊಗಡನ್ನ ಪರಿಚಯ ಮಾಡಿಕೊಡೋದೇ ಈ ಸುಗ್ಗಿ ಸಂಭ್ರಮ ಕಾರ್ಯಕ್ರಮದ ಉದ್ದೇಶ. ಇವತ್ತು ಗ್ರಾಮೀಣ ಕಾಯಕ ಏನಿತ್ತು, ಆ ಕಾಯಕ ಜೊತೆಗೆ ಆರೋಗ್ಯನೂ ಸಾಯಿತು. ಇವತ್ತೆಲ್ಲ ಒಂದು ಕಡೆ ಬೆಂಗಳೂರು ನಗರದ ಜನ ನಾವು ಒತ್ತಡದಲ್ಲಿದ್ದೇವೆ. ಇಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಬೆಂಗಳೂರು ನಗರದಲ್ಲಿ ಪರಿಚಯ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅವರೇಕಾಯಿ ಸುಲಿಯೋದಿರ್ಬೋದು, ಹೊಲ ಉಳೋದಿರ್ಬೋದು, ಬಿತ್ತನೆ ಕೆಲಸ ಇರ್ಬೋದು, ಮತ್ತು ಬಾವಿಲಿ ಕಟ್ಟೆ ಬಾವಿಲಿ ನೀರು ಸೇರೋದಿರ್ಬೋದು. ಇವತ್ತು ಅಂಥ ಒಂದು ಜಾಗೃತಿ ದೃಷ್ಟಿಯಿಂದ ಇವತ್ತು ಬೆಂಗಳೂರು ನಗರದಲ್ಲಿ ಒಂದು ವಿಶೇಷವಾದ ಕಲ್ಪನೆಯನ್ನು ಇಟ್ಕೊಂಡು ನಮ್ಮ ವೇದಿಕೆಯಿಂದ ಇವತ್ತು ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಥೇಟ್ ಮಧುವಣಗಿತ್ತಿಯಂತೆ ಅಲಂಕಾರಗೊಂಡಿದ್ದ ಕುರುಬರಹಳ್ಳಿಯಲ್ಲಿ ಸುಗ್ಗಿ ಸಂಭ್ರಮ ಕಳೆ ಕಟ್ಟಿತ್ತು. ಕಾರ್ಯಕ್ರಮದಲ್ಲಿ ಹೊಲ ಉಳೋದು, ನಾಟಿ ಮಾಡುವುದನ್ನ ತಿಳಿಸಿಕೊಡಲು ಪ್ರಾತ್ಯಕ್ಷಿಕೆಯನ್ನ ಕೂಡ ಆಯೋಜಿಸಲಾಗಿತ್ತು. ವಿದ್ಯಾರ್ಥಿಗಳು ಸಗಣಿ ತಟ್ಟಿ ಸಂಭ್ರಮ ಪಟ್ಟರೆ, ಗೃಹಿಣಿಯರು ರಾಗಿ ಬೀಸಿದ್ರು. ಇಷ್ಟು ಮಾತ್ರವಲ್ಲದೆ ಬಾವಿಯಲ್ಲಿ ನೀರು ಸೇದುವ, ಅವರೇ ಬೇಳೆ ಸಿಪ್ಪೆ ತೆಗೆಯುವ, ಮೊಸರು ಕುಡಿಯುವ, ಹೀಗೆ ಹಲವಾರು ವಿಭಿನ್ನ ಸ್ಪರ್ಧೆಗಳು ಗಮನ ಸೆಳೆದ್ವು. ಸ್ಥಳೀಯರು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಸಖತ್ ಎಂಜಾಯ್ ಮಾಡಿದ್ರು. ಈ ತರ ಸಂಭ್ರಮ ನೋಡ್ಬೇಕಂದ್ರೆ ನಾವು ಹಳ್ಳಿಗೆ ಹೋದ್ರೂ ಈಗ ಸಿಗಲ್ಲ. ಸೊ ಇಲ್ಲಿ ಬೆಂಗಳೂರಿನಲ್ಲಿ ಆಚರಿಸಿದ್ರಿಂದ ನಮ್ಗೆ ತುಂಬಾ ಸಂತೋಷ ಆಗ್ತಿದೆ ನೋಡೋದಕ್ಕೆ. ಮಕ್ಳಿಗೂ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಮತ್ತೆ ಎಲ್ಲಾನು ಹಳ್ಳಿ ವಾತಾವರಣ ತರನೇ ಎಲ್ಲ ಅರೇಂಜ್ ಮಾಡಿದ್ದಾರೆ. ತುಂಬಾ ಖುಷಿ ಆಗ್ತಿದೆ ನೋಡೋದಕ್ಕೆ. ನಿನ್ನೆ ಬಂದ್ನಿಂದ ಮಂಕಾಗಿದ್ದ ಜನರು ಇವತ್ತು ವಿವಿಧ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಸಂತಸ ಪಟ್ರು. ತಮ್ಮೂರಿನ ಮೈದಾನದಲ್ಲಿ ಸೃಷ್ಟಿಯಾಗಿದ್ದ ಹಳ್ಳಿಯಲ್ಲಿ ಒಂದು ಸುತ್ತು ಹೊಡೆದು ಸಖತ್ ಖುಷಿ ಪಟ್ರು. ಒಟ್ಟಾರೆ ನಗರೀಕರಣದ ನಡುವೆ ಕಮರಿ ಹೋಗಿದ್ದ ಹಳ್ಳಿ ಬದುಕು ಕುರುಬರಹಳ್ಳಿಯಲ್ಲಿ ಮರು ಸೃಷ್ಟಿಯಾಗಿತ್ತು. ರಾಧಾಕೃಷ್ಣ, TV9 ಬೆಂಗಳೂರು.